ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನೋಡಿ, ನನಗಿದು ಈಶಾ ಫೌಂಡೇಶನ್ ಕೊಯಮತ್ತೂರು ಅವ್ರ ಕಡೆಯಿಂದ ಒಂದು ಪಾರ್ಸಲ್ ಬಂದಿತ್ತು. ಇದು ನಂದು 3ನೇದು ಪಾರ್ಸಲ್ ಅಂತಂದರೆ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಕೆಲವರು ಬುಕ್ ಮಾಡಿ ಕೆಲವ್ರಿಗೆ ಬಂದಿರುತ್ತೆ, ಗೊತ್ತಿದ್ದವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಈ ಥರ ಒಂದು ಕವರಲ್ಲಿ ಕಳಿಸಿರ್ತಾರೆ. ಫಸ್ಟಿಗೆ ಇದರಲ್ಲಿ ಒಂದು ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಇರುವಂಥ ಒಂದು ಫೋಟೋ ಕೊಡ್ತಾರೆ. ಮತ್ತು ಇದೊಂದು ಅಡ್ವರ್ಟೈಸ್ಮೆಂಟ್ ಇದು ಒಂದು ಸ್ಲಿಪ್ ಕೊಟ್ಟಿದ್ದಾರೆ. ಜೊತೆಗೆ ಇದರೊಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಇದು ಗೈಡ್ ಎಲ್ಲ ಭಾಷೆಯಲ್ಲಿದೆ, ಇಂಗ್ಲೀಷು ಮತ್ತು ಹಿಂದಿ, ತಮಿಳಲ್ಲಿದೆ, ಕನ್ನಡ, ಹಾಗೆ ಮಲಯಾಳಂ ಮತ್ತು ತೆಲುಗು ಭಾಷೆಯಲ್ಲೆಲ್ಲ ಇದೆ. ಗೈಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟು ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೊಂದು ಸ್ಲಿಪ್ ಕಳಿಸಿದ್ದಾರೆ. ಇದು ಯಾವುದೇ ರೀತಿ ಸ್ಪಾನ್ಸರ್ ಆಗಲಿ ಅಥವಾ ಏನಲ್ಲ, ನನಗೆ ಬಂದಿರೋ ಅಂಥದ್ದು. ಮೊದಲಿಗೆ ಓಪನ್ ಮಾಡೋಣ. ಇದು ಬಂದು ಕಾಟನ್ ದಾರ ಕೊಟ್ಟಿದ್ದಾರೆ. ನನಗೆ ಎರಡೆರಡು ಬಂದಿದೆ ಆಯಿತಾ. ಈ ಟೈಮು ನಾನು ಇದು 3ನೇ ಆರ್ಡ್ರ್. ನಂದು ಫಸ್ಟ್ ಟೈಮ್ ಮಾಡಿದಾಗ ನನಗೆ ಒಂದೇ ಒಂದು ದಾರ ಹಾಗೆ ಒಂದೇ ರುದ್ರಾಕ್ಷಿ ಬಂದಿತ್ತು. ಮತ್ತು ಇಲ್ಲಿ ನೋಡಿದ 2 ರುದ್ರಾಕ್ಷಿಗಳು ಬಂದಿದೆ. ಪಂಚಮುಖ ರುದ್ರಾಕ್ಷಿ ಇದು, ಅಂದರೆ 5 ಮುಖ ಇರೋ ರುದ್ರಾಕ್ಷಿಗಳು. ಇದು ಕೂಡ ದಾರನೇ ಆಯಿತಾ, ಬ್ಲ್ಯಾಕ್ ದಾರ ನೋಡಿ. ಮತ್ತು ಇದು ವಿಭೂತಿ. ನಾನು ಇದನ್ನು ಓಪನ್ ಮಾಡಿಲ್ಲ, ವಿಭೂತಿ. ಇವಾಗ ಬನ್ನಿ ನಾವು ಇದನ್ನು ಹೇಗೆ ಯೂಸ್ ಮಾಡೋಂತ ಹೇಳ್ತೀನಿ. ಈ ರುದ್ರಾಕ್ಷಿನ ನಾವು ಹಾಗೆ ಹಾಕ್ಕೊಳ್ಳೋ ಹಾಗಿಲ್ಲ. ಇದನ್ನು ನಮಗೆ ಯಾವಾಗ ಸಿಗುತ್ತೆ ನಮ್ಮ ಕೈಗೆ ಆವತ್ತಿನ ದಿನ ನಾವು ಇದನ್ನು ಒನ್ ಡೇ ಫುಲ್ಲು ತುಪ್ಪದಲ್ಲಿ ನೆನೆ ಹಾಕಬೇಕು. ಅದು ಅಂದರೆ 24 ಅವರ್ಸು. ಅದಾದ ನಂತರ ನೆಕ್ಸ್ಟು ಒಂದು 12 ಅವರ್ಸು ಹಸಿ ಹಾಲು ಅಥವಾ ಗಟ್ಟಿ ಹಾಲಲ್ಲಿ ನೆನೆ ಇಡಬೇಕು. ಅದು ನೆಕ್ಸ್ಟ್ ಡೇ ಅದನ್ನ ವಾಶ್ ಮಾಡಿ ನಾವು ಇದನ್ನು ಧರಿಸುವಂಥದ್ದು. ಮತ್ತು ಧರಿಸುವಾಗ ಕೂಡ ಕೆಲವೊಂದು ನಮಗೆ ಡೌಟ್ಗಳಿರುತ್ತಲ್ವ, ನಾನ್ ವೆಜ್ ತಿನ್ನೋರು ಧರಿಸ್ಬೋದಾ ಹಾಗೆ ಹೀಗೆ ಅಂತೆಲ್ಲ. ಅಬ್ಸಲ್ಯೂಟ್ಲಿ ಹೌದು, ನಾನ್ ವೆಜ್ ತಿನ್ನೋರು ಕೂಡ ಧರಿಸ್ಬೋದು. ನಾನು ಆದಿಯೋಗಿ ಸದ್ಗುರು ಇದ್ದಾರಲ್ವ ಅವ್ರ ಕಡೆಯಿಂದನೇ ಕೆಲವು ವಿಡಿಯೋ ನೋಡಿ ಹೇಳ್ತಿರೋದು. ಸೊ ನಾನ್ ವೆಜ್ ತಿನ್ನೋರು ಕೂಡ ಧರಿಸ್ಬೋದು. ಮತ್ತು ಕೆಲವರಿಗೆಲ್ಲ ಕೆಲವೊಂದಿದೆ ಏನಪ್ಪ ಡೌಟ್ಗಳು, ಅಂದರೆ ಲೇಡೀಸ್ ಆದರೆ ಲೇಡೀಸ್ ಧರಿಸ್ಬೋದಾ, ಈಗ ಮಂತ್ಲಿ ಪ್ರಾಬ್ಲಮ್ಸಲ್ಲೆಲ್ಲ ಕೂಡ ಧರಿಸ್ಬೋದಾ. ಹೌದು, ಮಂತ್ಲಿ ಪೀರಿಯಡ್ಸ್ ಆದಾಗಲೂ ಕೂಡ ಧರಿಸ್ಬೋದು. ಮತ್ತು ಈಗ ವಾಶ್ರೂಮ್ಗೆ ಹೋದಾಗ ಕೆಲವರು ಕೇಳ್ತಾರೆ, ಅದು ಹಾಗೆ ಕೂಡ ಧರಿಸ್ಬೋದು ಅಂತ. ಹೌದು, ಬಟ್ ಆ ಟೈಮಲ್ಲಿ ಅದನ್ನು ಮುಟ್ಕೋಬಾರ್ದು, ಕೈಯೆಲ್ಲ ವಾಶ್ ಮಾಡಿ ಮುಟ್ಕೊಬೇಕಂತೆ. ಇದನ್ನು ಧರಿಸೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿದಾಗ್ಲಿಂದನೂ ನನಗೆ ಒಂಥರ ಪಾಸಿಟಿವ್, ಅದು ಹಾಕಿದಾಗ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಿತ್ತು. ಮತ್ತು ಚೆನ್ನಾಗಿತ್ತು, ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡೂ ಕೂಡ. ದೆನ್ ಇದನ್ನು ನಾನು ಸೆಕೆಂಡ್ ಟೈಮ್ ಬಂದಾಗ ನನ್ನ ಮಗಳಿಗೊಂದು ನಾನೊಂದು, ಫಸ್ಟ್ ಟೈಮ್ ಬಂದಾಗ ನಾನು ಮಾತ್ರ ಯೂಸ್ ಮಾಡಿದ್ದೆ. ಮತ್ತು ಇದನ್ನು 6 ತಿಂಗಳಿಗೊಮ್ಮೆ ಸೀಸನಿಂಗ್ ಮಾಡಬೇಕು. ಸೀಸನಿಂಗ್ ಅಂತ ಹೇಳಿದ್ರೆ ಇವಾಗ ಹೇಳಿದೆ ಅಲ್ವಾ, ಸೊ ಹಾಗೇ ತುಪ್ಪದಲ್ಲಿ ನೆನೆ ಇಟ್ಟು, ನೆಕ್ಸ್ಟ್ ಹಾಲಲ್ಲಿ ನೆನೆ ಇಟ್ಟು, ನೆಕ್ಸ್ಟ್ ತೊಳೆದು ಹಾಕೋಬೇಕು. ಯಾಕೆ ಅಂತ ಹೇಳಿದರೆ ಇದು ರುದ್ರಾಕ್ಷಿಗಳು ಬ್ರೇಕ್ ಆಗಬಾರ್ದು ಅಂತ ಹೇಳಿ, ಬ್ರೇಕ್ ಆಗಬಾರ್ದು ಮತ್ತು ಶೈನಿಂಗ್ ಎಲ್ಲ ಹೋಗಬಾರ್ದು ಅಂತ. ಇದು ನೋಡಿ ತುಂಬ ಸ್ವಲ್ಪ ಡಾರ್ಕ್ ಇದೆ, ಇದು ನೋಡಿ ಸ್ವಲ್ಪ ಲೈಟ್ ಇದೆ. ಸೊ ಹಾಗಾಗಿ ಆ ಥರ ಒಂದು ನಿಯಮಾನುಸಾರವಾಗಿ ನಾವು ಹಾಕ್ಕೋಬೋದು. ನೆಕ್ಸ್ಟ್ ಟೈಮ್ ಈಗ ಶಿವರಾತ್ರಿ ಹತ್ತಿರ ಬಂದಾಗ ಮೆಸೇಜ್ ಬರುತ್ತೆ, ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಆವಾಗ ನೀವು ಬೇಕಾದರೆ ಬುಕ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ದುಡ್ಡಿಲ್ಲ. ಹಾಗೆ ನೀವು ಬುಕ್ ಮಾಡಬೇಕಾದ್ರೆ ಕೇಳುತ್ತೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ನಡೆಸುವಂತಹ ಕೆಲವು ಸ್ಕೂಲ್ಗಳಿಗೆ ಅಥವಾ ಅನಾಥಾಶ್ರಮಗಳಿಗೆಲ್ಲ ದುಡ್ಡನ್ನ ಸ್ಪಾನ್ಸರ್ ಮಾಡ್ಬೋದು ಅಂತ. ನಿಮ್ಮ ಕೈಲಾದಷ್ಟು 100-200 ಈ ಥರ ಎಲ್ಲ ಬೇಕಾದ್ರೆ ಕಳಿಸ್ಬೋದು. ಇಲ್ಲಾಂತಾದರೆ ಹಾಗೆ ಕೂಡ ತೊಗೋಬೋದು. ನೋಡಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಶುಭವಾಗಲಿ. ನೀವು ನೆಕ್ಸ್ಟ್ ಟೈಮ್ ತರಿಸೋದನ್ನ ಮರಿಬೇಡಿ ಆಯಿತಾ. ಮತ್ತು ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕಿತ್ತು. ಇದು ಮಿನಿಮಮ್ ಒಂದು 6 ತಿಂಗಳಾದರೂ ಕೈಯಲ್ಲಿ ಕಟ್ಕೊಬೇಕಂತೆ. ಹೆಣ್ಮಕ್ಳಾದರೆ
ಎಡಗೈಯಲ್ಲಿ ಮಣಿಕಟ್ಟಲ್ಲಿ, ಗಂಡು ಮಕ್ಕಳಾದರೆ ಬಲಗೈ ಮಣಿಕಟ್ಟಲ್ಲಿ ಕಟ್ಕೋಬೇಕು. ಇನ್ ಕೇಸ್ ನೀವು ಕಟ್ಟಿ ಆಗಿ ಎಸಿಬೇಕು ಅನ್ನೋ ಟೈಮ್ ಬಂದಾಗ ಯಾವತ್ತೂ ಕೂಡ ಎಲ್ಲಿ ಬೇಕಲ್ಲಿ ಎಸಿಬಾರ್ದಂತೆ. ಮಣ್ಣಲ್ಲಿ ಹೂಳಬೇಕಂತೆ, ಇಲ್ಲ ಅಂತಲೇ ಬೆಂಕಿಗೆ ಹಾಕಬೇಕಂತೆ. ಮತ್ತು ಇದ್ರ ಬಗ್ಗೆ ಕೂಡ ಕೆಲವೊಂದು ವೀಡಿಯೋಗಳಿದ್ದಾವೆ ಯೂಟ್ಯೂಬಲ್ಲಿ, ನೀವು ಬೇಕಾದರೆ ನೋಡ್ಬೋದು ಡೌಟ್ ಇದ್ದರೆ. ಧನ್ಯವಾದಗಳು. ಮತ್ತೆ ಸಿಗೋಣ.